ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಮಾರ್ಟಿನ್ ನಂತರ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಚರ್ಚೆ ನಡೀತಾನೆ ಇತ್ತು. ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಕೊನೆ ಹಂತಕ್ಕೆ ಬಂದಿತ್ತು. ಇದರ ಜೊತೆಗೆ ಕೆರೆಬೇಟಿ ನಿರ್ದೇಶಕ ರಾಜ್ಗುರು ಅವರ ಜೊತೆ ಮುಂದಿನ ಸಿನಿಮಾ ಮಾಡೋದಕ್ಕೂ ಕೂಡ ಧ್ರುವ ಸರ್ಜಾ ಒಪ್ಕೊಂಡಿದ್ದಾರಂತೆ. ಮಾರ್ಟಿನ್ ಬಿಡುಗಡೆಯ ನಂತರ ಧ್ರುವ ಸರ್ಜಾ ಮುಂದಿನ ಸಿನಿಮಾಗಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಪ್ರೇಮ್ ಅವರ ಕೆಡಿ ಸಿನಿಮಾ ಕೂಡ ಅಂತಿಮ ಘಟ್ಟಕ್ಕೆ ತಲುಪಿದೆ. ಇದರ ಜೊತೆಗೆ ಧ್ರುವ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರಂತೆ. ಗಾಂಧಿನಗರದ ಇತ್ತೀಚಿನ ಸುದ್ದಿಯ ಪ್ರಕಾರ ಕೆರೆಬೇಟೆ ನಿರ್ದೇಶಕ ರಾಜ್ಗುರು ಅವರು ನಿರ್ದೇಶಿಸ್ತಾ ಇರುವಂತಹ ಚಿತ್ರಕ್ಕೆ ಧ್ರುವ ಸರ್ಜಾ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಅಧಿಕೃತ ಘೋಷಣೆ ಆಗಿಲ್ಲ. ಆದ್ರೆ ಮೀನುಗಾರರ ಜೀವನಾಧಾರಿತ ಚಿತ್ರವಾದಂತಹ ಕೆರೆಬೇಟೆ ಚಿತ್ರದ ಮೂಲಕ ಎಲ್ಲರ ಗಮನ ಸೆಳೆದಿದ್ದಂತಹ ರಾಜ್ಗುರು ಅವರು ಧ್ರುವ ಸರ್ಜಾ ಅವರ ಜೊತೆಗೆ ಹಳ್ಳಿ ಕಥೆಯ ಸಿನಿಮಾ ಮಾಡ್ತಾರೋ ಅಥವಾ ಬೇರೆ ಜಾನರ್ ಇರುತ್ತೋ ಅನ್ನೋ ಕುತೂಹಲ ಅಂತೂ ಇದೆ. ಕೆರೆಬೇಟೆ ಸಿನಿಮಾ ಮಲೆನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ ಸಮರ್ಥವಾಗಿ ಬಿಂಬಿಸುತ್ತೆ. ಮೇಕಿಂಗ್ ಕಾರಣಕ್ಕಾಗಿಯೇ ಈ ಸಿನಿಮಾಗೆ OTTಗಳಿಂದ ಬೇಡಿಕೆ ಹೆಚ್ಚಾಗಿ ಬಂದಿತ್ತು. ಪ್ರತಿಭಾವಂತ ನಿರ್ದೇಶಕ ರಾಜ್ಗುರು ಅವರ ಮುಂಬರುವ ಚಿತ್ರವೂ ಕೂಡ ಇನ್ನು ನಿರ್ಮಾಣ ಹಂತದಲ್ಲಿದೆ. ಆದ್ರೂ ಕೂಡ ಇನ್ನಷ್ಟು ಸಿದ್ಧತೆ ನಡೆಸಿ ನಂತರ ಅಧಿಕೃತ ಪ್ರಕಟಣೆಯನ್ನ ಮಾಡೋ ನಿರೀಕ್ಷೆ ಇದೆ. ಬಹುಶಃ ಆ ವೇಳೆ ಸಿನಿಮಾ ತಂಡದಲ್ಲಿ ಯಾರಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಸಿಗಬಹುದು. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ.